ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಪ್ರತಿಕ್ಷಣ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇದ್ದಾರಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವ ಶಂಕೆ. DRI DG ಪತ್ರವನ್ನು ಆಧರಿಸಿ ಸಿಬಿಐ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದೆ. ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿರೋದು. ಸಿಬಿಐನ ಎಫ್ಐಆರ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಮುಖ್ಯವಾಗಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ 14.2 kg ಚಿನ್ನ, ಮುಂಬೈನಲ್ಲಿ 21 kg, ಬರೋಬ್ಬರಿ 21 kg 21.28 kg ಚಿನ್ನ ಸಿಕ್ಕಿದೆ ಮುಂಬೈಯಲ್ಲಿ ಅಂತ ಪತ್ರ. DRI DG ಅಭಯ್ ಈಗ ಸಿಬಿಐಗೆ ಪತ್ರವನ್ನ ಬರೆದಿದ್ದಾರೆ. ಇದೇ ಸಿಬಿಐ ಪತ್ರವನ್ನ ನೋಡಿ ಈಗ ಎಫ್ಐಆರ್ ಕೂಡ ಮಾಡಿಕೊಂಡಿರೋದು. DRI DG ಪತ್ರ ಆಧರಿಸಿ ಸಿಬಿಐ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದೆ. ಅಂದ್ರೆ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಈ ಹಿನ್ನೆಲೆ ಈಗ ಸಿಬಿಐ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಈ ಒಂದು ಕೇಸ್ನಲ್ಲಿ ಸಿಬಿಐ ಎಂಟ್ರಿ ಆಗಿರೋದು. ಅದರ ಜೊತೆಗೆ ನಾನಾ ರೀತಿಯ ಆಯಾಮವನ್ನು ಪಡೆದುಕೊಳ್ತಾ ಇರುವಂಥದ್ದು ಗೋಲ್ಡ್ ಸ್ಮಗ್ಲಿಂಗ್. ಯಾರೆಲ್ಲ ಶಾಮೀಲಾಗಿದ್ದಾರೆ, ಆ ಸಿಂಡಿಕೇಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸಚಿವರ ಸಂಪರ್ಕ ಇತ್ಯಾದಿ ಇತ್ಯಾದಿ. ಈ ನಡುವೆ DRI DG ಪತ್ರವನ್ನು ಆಧರಿಸಿ ಸಿಬಿಐ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದೆ. ಕಾರಣ, ಈ ಗೋಲ್ಡ್ ಸ್ಮಗ್ಲಿಂಗ್ನ ಹಿಂದೆ ಕೇಂದ್ರದ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇರುವ ಹಿನ್ನೆಲೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಪ್ರತಿಕ್ಷಣ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇದ್ದಾರಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವ ಶಂಕೆ. DRI DG ಪತ್ರವನ್ನು ಆಧರಿಸಿ ಸಿಬಿಐ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದೆ. ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿರೋದು. ಸಿಬಿಐನ ಎಫ್ಐಆರ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಮುಖ್ಯವಾಗಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ 14.2 kg ಚಿನ್ನ, ಮುಂಬೈನಲ್ಲಿ 21 kg, ಬರೋಬ್ಬರಿ 21 kg 21.28 kg ಚಿನ್ನ ಸಿಕ್ಕಿದೆ ಮುಂಬೈಯಲ್ಲಿ ಅಂತ ಪತ್ರ. DRI DG ಅಭಯ್ ಈಗ ಸಿಬಿಐಗೆ ಪತ್ರವನ್ನ ಬರೆದಿದ್ದಾರೆ. ಇದೇ ಸಿಬಿಐ ಪತ್ರವನ್ನ ನೋಡಿ ಈಗ ಎಫ್ಐಆರ್ ಕೂಡ ಮಾಡಿಕೊಂಡಿರೋದು. DRI DG ಪತ್ರ ಆಧರಿಸಿ ಸಿಬಿಐ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದೆ. ಅಂದ್ರೆ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಈ ಹಿನ್ನೆಲೆ ಈಗ ಸಿಬಿಐ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಈ ಒಂದು ಕೇಸ್ನಲ್ಲಿ ಸಿಬಿಐ ಎಂಟ್ರಿ ಆಗಿರೋದು. ಅದರ ಜೊತೆಗೆ ನಾನಾ ರೀತಿಯ ಆಯಾಮವನ್ನು ಪಡೆದುಕೊಳ್ತಾ ಇರುವಂಥದ್ದು ಗೋಲ್ಡ್ ಸ್ಮಗ್ಲಿಂಗ್. ಯಾರೆಲ್ಲ ಶಾಮೀಲಾಗಿದ್ದಾರೆ, ಆ ಸಿಂಡಿಕೇಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸಚಿವರ ಸಂಪರ್ಕ ಇತ್ಯಾದಿ ಇತ್ಯಾದಿ. ಈ ನಡುವೆ DRI DG ಪತ್ರವನ್ನು ಆಧರಿಸಿ ಸಿಬಿಐ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದೆ. ಕಾರಣ, ಈ ಗೋಲ್ಡ್ ಸ್ಮಗ್ಲಿಂಗ್ನ ಹಿಂದೆ ಕೇಂದ್ರದ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇರುವ ಹಿನ್ನೆಲೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಪ್ರತಿಕ್ಷಣ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇದ್ದಾರಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವ ಶಂಕೆ. DRI DG ಪತ್ರವನ್ನು ಆಧರಿಸಿ ಸಿಬಿಐ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದೆ. ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿರೋದು. ಸಿಬಿಐನ ಎಫ್ಐಆರ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಮುಖ್ಯವಾಗಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ 14.2 kg ಚಿನ್ನ, ಮುಂಬೈನಲ್ಲಿ 21 kg, ಬರೋಬ್ಬರಿ 21 kg
21.28 ಕೆಜಿ ಚಿನ್ನ ಸಿಕ್ಕಿದೆ ಮುಂಬೈಯಲ್ಲಿ ಅಂತ ಪತ್ರ. DRI DG ಅಭಯ್ ಈಗ CBIಗೆ ಪತ್ರವನ್ನ ಬರೆದಿದ್ದಾರೆ. ಇದೇ CBI ಪತ್ರವನ್ನ ನೋಡಿ ಈಗ FIR ಕೂಡ ಮಾಡಿಕೊಂಡಿರೋದು. DRI DG ಪತ್ರ ಆಧರಿಸಿ CBI FIR ಕೂಡ ದಾಖಲು ಮಾಡಿಕೊಂಡಿದೆ. ಅಂದ್ರೆ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಈ ಹಿನ್ನೆಲೆ ಈಗ CBI FIR ಅನ್ನ ದಾಖಲು ಮಾಡಿಕೊಂಡಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಕೇಸ್ನಲ್ಲಿ CBI ಎಂಟ್ರಿ ಆಗಿರೋದು. ಅದರ ಜೊತೆಗೆ ನಾನಾ ರೀತಿಯ ಆಯಾಮವನ್ನು ಪಡೆದುಕೊಳ್ತಾ ಇರುವಂಥದ್ದು ಗೋಲ್ಡ್ ಸ್ಮಗ್ಲಿಂಗ್. ಯಾರೆಲ್ಲ ಶಾಮೀಲಾಗಿದ್ದಾರೆ, ಆ ಸಿಂಡಿಕೇಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸಚಿವರ ಸಂಪರ್ಕ ಇತ್ಯಾದಿ ಇತ್ಯಾದಿ. ಈ ನಡುವೆ DRI DG ಪತ್ರವನ್ನು ಆಧರಿಸಿ CBI ಕೂಡ FIR ಅನ್ನು ದಾಖಲು ಮಾಡಿಕೊಂಡಿದೆ. ಕಾರಣ ಈ ಗೋಲ್ಡ್ ಸ್ಮಗ್ಲಿಂಗ್ನ ಹಿಂದೆ ಕೇಂದ್ರದ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇರುವ ಹಿನ್ನೆಲೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಪ್ರತಿಕ್ಷಣ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇದ್ದಾರಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವ ಶಂಕೆ. DRI DG ಪತ್ರವನ್ನು ಆಧರಿಸಿ CBI FIR ಕೂಡ ದಾಖಲು ಮಾಡಿಕೊಂಡಿದೆ. ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಈ ಬಗ್ಗೆ FIR ಕೂಡ ದಾಖಲಾಗಿರೋದು. CBIನ FIR ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಮುಖ್ಯವಾಗಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ 14.2 ಕೆಜಿ ಚಿನ್ನ, ಮುಂಬೈನಲ್ಲಿ 21 ಕೆಜಿ, ಬರೋಬ್ಬರಿ 21 ಕೆಜಿ 21.28 ಕೆಜಿ ಚಿನ್ನ ಸಿಕ್ಕಿದೆ ಮುಂಬೈಯಲ್ಲಿ ಅಂತ ಪತ್ರ. DRI DG ಅಭಯ್ ಈಗ CBIಗೆ ಪತ್ರವನ್ನ ಬರೆದಿದ್ದಾರೆ. ಇದೇ CBI ಪತ್ರವನ್ನ ನೋಡಿ ಈಗ FIR ಕೂಡ ಮಾಡಿಕೊಂಡಿರೋದು. DRI DG ಪತ್ರ ಆಧರಿಸಿ CBI FIR ಕೂಡ ದಾಖಲು ಮಾಡಿಕೊಂಡಿದೆ. ಅಂದ್ರೆ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಈ ಹಿನ್ನೆಲೆ ಈಗ CBI FIR ಅನ್ನ ದಾಖಲು ಮಾಡಿಕೊಂಡಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಕೇಸ್ನಲ್ಲಿ CBI ಎಂಟ್ರಿ ಆಗಿರೋದು. ಅದರ ಜೊತೆಗೆ ನಾನಾ ರೀತಿಯ ಆಯಾಮವನ್ನು ಪಡೆದುಕೊಳ್ತಾ ಇರುವಂಥದ್ದು ಗೋಲ್ಡ್ ಸ್ಮಗ್ಲಿಂಗ್. ಯಾರೆಲ್ಲ ಶಾಮೀಲಾಗಿದ್ದಾರೆ, ಆ ಸಿಂಡಿಕೇಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸಚಿವರ ಸಂಪರ್ಕ ಇತ್ಯಾದಿ ಇತ್ಯಾದಿ. ಈ ನಡುವೆ DRI DG ಪತ್ರವನ್ನು ಆಧರಿಸಿ CBI ಕೂಡ FIR ಅನ್ನು ದಾಖಲು ಮಾಡಿಕೊಂಡಿದೆ. ಕಾರಣ ಈ ಗೋಲ್ಡ್ ಸ್ಮಗ್ಲಿಂಗ್ನ ಹಿಂದೆ ಕೇಂದ್ರದ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇರುವ ಹಿನ್ನೆಲೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಪ್ರತಿಕ್ಷಣ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇದ್ದಾರಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೇಂದ್ರದ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವ ಶಂಕೆ. DRI DG ಪತ್ರವನ್ನು ಆಧರಿಸಿ CBI FIR ಕೂಡ ದಾಖಲು ಮಾಡಿಕೊಂಡಿದೆ. ದೆಹಲಿಯ ಕೇಂದ್ರ